ರಾಯಚೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಎಂತೆಂಥ ಪದವಿ ಕಾಲೇಜುಗಳು ಇರುತ್ತವೆ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ. ತರಗತಿಗೆ ಹಾಜರಾಗೋದೇ ಬೇಡ, ಪಾಠಗಳಂತೂ ನಡೆಯೋದೇ ಇಲ್ಲ, ಉಪನ್ಯಾಸಕರಂತೂ ಬರೋದೇ ಇಲ್ಲ. ಆದರೂ ಕೂಡ ಕಾಲೇಜಿಗೆ ಅಡ್ಮಿಷನ್ ತಗೊಂಡು ಪದವೀಧರರಾಗಬಹುದು. ಹೇಗೆ ಅಂತೀರಾ? ಈ ಕುರಿತ ರಿಯಾಲಿಟಿ ಚೆಕ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ರಾಯಚೂರು ವಿವಿ ವ್ಯಾಪ್ತಿಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕಳ್ಳಾಟ. ಪದವಿ ಕಾಲೇಜುಗಳಲ್ಲಿ ಪಾಠ ಹೇಳೋರಿಲ್ಲ, ಕೇಳುವವರು ಇಲ್ಲ. ಕಾಲೇಜು ನಡೆಯದಿದ್ರೂ ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ಸಿಕ್ಕೇ ಸಿಗುತ್ತೆ. ವಿವಿ ಅಧಿಕಾರಿಗಳಿಂದ ದಿಢೀರ್ ದಾಳಿ. 11 ಕಾಲೇಜುಗಳಿಗೆ ನೋಟಿಸ್. ಹೌದು, ಅತ್ಯಂತ ಹಿಂದುಳಿದ ಮಹತ್ವಾಕಾಂಕ್ಷಿ ಜಿಲ್ಲೆಗಳಾದ ರಾಯಚೂರು, ಯಾದಗಿರಿಯ ಶಿಕ್ಷಣ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಂತಿದೆ ಈ ಸ್ಟೋರಿ. ರಾಯಚೂರು, ಯಾದಗಿರಿ ಜಿಲ್ಲೆಗಳು ಶಿಕ್ಷಣದಲ್ಲಿ ಹಿಂದುಳಿದ ಜಿಲ್ಲೆಗಳು ಅನ್ನೋ ಹಣೆಪಟ್ಟಿಯನ್ನ ಕಟ್ಟಿಕೊಂಡಿವೆ. ಆದರೆ ಜವಾಬ್ದಾರಿಯಿಂದ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಬೇಕಾದ ಇಲ್ಲಿನ ಕೆಲ ಪದವಿ ಕಾಲೇಜುಗಳ ಸ್ಥಿತಿಯನ್ನ ನೋಡಿದ್ರೆ ಎಂಥವರಿಗೂ ಸಿಟ್ಟು ಬಾರದೇ ಇರಲ್ಲ. ಹೆಸರಿಗೆ ಮಾತ್ರ ಕಾಲೇಜು ನಡೆಸುತ್ತಿರುವ ಕೆಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪಾಠಗಳನ್ನೇ ಮಾಡುತ್ತಿಲ್ಲ. ಕಾಲೇಜಿನಲ್ಲಿ ಉಪನ್ಯಾಸಕರೂ ಇಲ್ಲ, ಕಟ್ಟಡವೂ ಇಲ್ಲ, ವಿದ್ಯಾರ್ಥಿಗಳು ಹಾಜರಾಗಲ್ಲ. ಆದ್ರೂ ರಾಯಚೂರು ವಿವಿ ವ್ಯಾಪ್ತಿಯಲ್ಲಿ ಕಾಲೇಜುಗಳು ನಡೆಯುತ್ತಿವೆ. ನಾವು ರ್ಯಾಂಡಮ್ ಆಗಿ ನಾವು ಕೆಲವೊಂದು ಕಾಲೇಜುಗಳನ್ನು, ಉದಾಹರಣೆಗಾಗಿ ಯಾದಗಿರಿಯಲ್ಲಿ ಒಂದು 6 ಕಾಲೇಜುಗಳು ಮತ್ತು ರಾಯಚೂರಿನ ಸಿಟಿಯಲ್ಲಿ ಒಂದು 5 ಕಾಲೇಜುಗಳನ್ನು ಭೇಟಿ ಮಾಡಲಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಅಂದರೆ ಇದ್ದರೂ ಮಿನಿಮಮ್ ಇದ್ದಾವೆ. ನಾವು ಕೆಲವೊಂದು ಕಾಲೇಜಲ್ಲಿ 90% ವಿದ್ಯಾರ್ಥಿಗಳು ಆಬ್ಸೆಂಟ್ ಇದ್ದಾರೆ. 1-2 ಕಾಲೇಜಲ್ಲಿ ವಿದ್ಯಾರ್ಥಿಗಳಿಲ್ಲ, ಲೆಕ್ಚರರು ಇಲ್ಲ, ಅಟೆಂಡೆನ್ಸು ಇಲ್ಲ, ಆಮೇಲೆ ಮಕ್ಕಳದು ಅಟೆಂಡೆನ್ಸು ಇಲ್ಲ, ಅಲ್ಲಿ ಸ್ಯಾಲ್ರಿ ತೆಗೆದುಕೊಳ್ತಕ್ಕಂಥದ್ದಿಲ್ಲ, ಲೈಬ್ರರಿ ಇಲ್ಲ, ಲ್ಯಾಬೊರೇಟರಿಗಳಿಲ್ಲ. ಇದನ್ನು ನಾವು ನೋಡಲಾಗಿ ಅವರಿಗೆ ನಾವು 11 ಕಾಲೇಜುಗಳಿಗೆ ಇವೆಲ್ಲವುಗಳನ್ನು ಸರಿಪಡಿಸಿಕೊಳ್ಳಕ್ಕೆ ನೋಟಿಸನ್ನು ಕೊಡಲಾಗಿತ್ತು. ರಾಯಚೂರು ವಿವಿ ವ್ಯಾಪ್ತಿಯ ಯಾದಗಿರಿ ಜಿಲ್ಲೆಯ 6 ಕಾಲೇಜುಗಳು ಮತ್ತು ರಾಯಚೂರು ಜಿಲ್ಲೆಯ 5 ಮಹಾವಿದ್ಯಾಲಯಗಳಿಗೆ ನೋಟಿಸ್ ನೀಡಲಾಗಿದೆ. ಕೆಲವು ಕಾಲೇಜುಗಳ ಪ್ರಾಂಶುಪಾಲರು ನಿಯಮಗಳ ಪಾಲನೆಯ ಬಗ್ಗೆ ಭರವಸೆಯ ಪ್ರತಿಕ್ರಿಯೆ ನೀಡಿದ್ದು, ಹೆಚ್ಚಿನವರು ಸಮಯಾವಕಾಶ ಕೋರಿದ್ದಾರೆ. ಪದವಿ ವರ್ಗಗಳ 1, 3 ಮತ್ತು 5ನೇ ಸೆಮಿಸ್ಟರ್ಗಳು ಪ್ರಾರಂಭವಾಗಿ 1.5 ತಿಂಗಳು ಕಳೆದಿದ್ದರೂ ಕಾಲೇಜುಗಳಲ್ಲಿ ಪಾಠವೇ ನಡೆಯುತ್ತಿಲ್ಲ. ಹಾಗಿದ್ರೆ ಯಾವುವು ಆ ಕಾಲೇಜುಗಳು ಅಂತ ನೋಡುವುದಾದ್ರೆ, ಸೀನ್ ನಂಬರ್ 1 BTS ಡಿಗ್ರಿ ಕಾಲೇಜು, ರಾಯಚೂರು. ಈ ಕಾಲೇಜಿನಲ್ಲಿ BA BCom ಪದವಿ ಕೋರ್ಸ್ಗಳಿದ್ದು ಕೇವಲ 96 ವಿದ್ಯಾರ್ಥಿಗಳಿದ್ದಾರೆ. ಈವರೆಗೂ ತರಗತಿಯ ಬೋರ್ಡ್ ಬಳಕೆಯೇ ಆಗಿಲ್ಲ, ಆದ್ರೂ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದೆ. ಸೀನ್ ನಂಬರ್ 2 ಮಾತೋಶ್ರೀ ಮಲ್ಲಮ್ಮ ಡಿಗ್ರಿ ಕಾಲೇಜು, ಯಾದಗಿರಿ. ಇನ್ನು ಇಲ್ಲಿ BA BCom ಕೋರ್ಸ್ ಇದ್ದು 244 ವಿದ್ಯಾರ್ಥಿಗಳಿದ್ದಾರೆ ಎನ್ನಲಾಗಿದೆ. ಇತ್ತ ಪ್ರಾಂಶುಪಾಲರ ಕೊಠಡಿಯಿಂದ ಒಳಗೆ ಹೋದ್ರೆ ಸ್ಟೋರ್ ರೂಮ್, ಅದೇ ಲೈಬ್ರರಿ, ಅದೇ ಸ್ಟಾಫ್ ರೂಮ್ ಆಗಿದೆ. ಸೀನ್ ನಂಬರ್ 3 ರಾಮಕೃಷ್ಣ ಡಿಗ್ರಿ ಕಾಲೇಜು, ಯಾದಗಿರಿ. BA BSc BCom ಕೋರ್ಸ್ಗಳಿಗೆ 39 ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ. ತರಗತಿಯ ಕೋಣೆಗಳು ಖಾಲಿಯಾಗಿದ್ರೆ ಬೆಂಚ್ಗಳು ಧೂಳು ಹಿಡಿದಿವೆ. ಉಪನ್ಯಾಸಕರ ಸುಳಿವೇ ಇಲ್ಲ, ಪಾಠ ಕೇಳೋರೇ ಮಾಯ. ಸೀನ್ ನಂಬರ್ 4 ಸೇಂಟ್ ಥಾಮಸ್ ಡಿಗ್ರಿ ಕಾಲೇಜು, ರಾಯಚೂರು. ಈ ಕಾಲೇಜಿನಲ್ಲೂ ಯಾವುದೂ ಹೊಸತೇನಿಲ್ಲ. 171 ವಿದ್ಯಾರ್ಥಿಗಳ ಸಂಖ್ಯೆ ಇದ್ರೆ ಹಾಜರಾಗೋದು ಮಾತ್ರ ಬೆರಳೆಣಿಕೆಯಷ್ಟು ಸ್ಟೂಡೆಂಟ್ಸ್. ಸೆಪ್ಟೆಂಬರ್ನಿಂದ ಕ್ಲಾಸ್ಗಳೇ ನಡೆದಿಲ್ಲ. ಇಲ್ಲಿ ರಫ್ ಹಾಳೆಯಲ್ಲಿ ಹಾಜರಾತಿ ತೆಗೆದುಕೊಳ್ಳುತ್ತಿರುವುದಾಗಿ ಪ್ರಾಂಶುಪಾಲರು ಸಮಜಾಯಿಷಿ ಕೊಟ್ಟಿದ್ದಾರೆ. ಸೀನ್ ನಂಬರ್ 5 ಶ್ರೀರಕ್ಷಾ ಡಿಗ್ರಿ ಕಾಲೇಜು, ಯಾದಗಿರಿ. ಈ ಕಾಲೇಜಿಗೆ ಶ್ರೀರಕ್ಷಾ ಅಂತ ಹೆಸರಿದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಶ್ರೀರಕ್ಷಿಗೆ ಇಲ್ಲದಂತಾಗಿದೆ. 57 ವಿದ್ಯಾರ್ಥಿಗಳಿರೋದಾಗಿ ದಾಖಲೆ ಇದ್ರೆ ಕಾಲೇಜಿನ ಎಂಟ್ರಿಯೇ ಅದ್ಭುತವಾಗಿದೆ. ಪಕ್ಕದಲ್ಲಿ ಟಿನ್ ಶೆಡ್ ಕಸದ ರಾಶಿ, ಎಲ್ಲೆಂದರಲ್ಲಿ ಗಲೀಜು. ಮೂಲ ಸೌಕರ್ಯ ಇಲ್ಲಿ ದೂರದ ಮಾತು. ಸೀನ್ ನಂಬರ್ 6 ಶ್ರೀ ಸಿದ್ಧಲಿಂಗೇಶ್ವರ ಆರ್ಟ್ಸ್ ಡಿಗ್ರಿ ಅಂಡ್ PU ಕಾಲೇಜು, ಯಾದಗಿರಿ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 204 ಇದ್ರೆ ವಿದ್ಯಾರ್ಥಿಗಳ ಹೆಸರು ಬರೆಯದೆ ಹಾಜರಾತಿಗೆ ಪ್ರೆಸೆಂಟ್ ಎಂದು ಟಿಕ್ ಮಾಡಿದ್ದಾರೆ. ತರಗತಿ ಕೋಣೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಬೆಂಚ್ಗಳ ಜೋಡಣೆ, ಕ್ಲಾಸ್ ನಡೆಯದೇ ಇರುವುದಕ್ಕೆ ಸಾಕ್ಷಿಯಂತಿರುವ ಸ್ಥಿತಿ ಇಲ್ಲಿ ನೋಡಬಹುದಾಗಿದೆ. ಹೀಗಾಗಿ ರಾಯಚೂರು ವಿವಿ ಸೂಕ್ತ ತನಿಖೆ ನಡೆಸಿ ನಿಯಮ ಪಾಲಿಸದ ಕಾಲೇಜುಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಪೋಷಕರು, ಶಿಕ್ಷಣ ಪ್ರೇಮಿಗಳು ಒತ್ತಾಯಿಸಿದ್ದಾರೆ. ರಾಯಚೂರು ಈಗಾಗಲೇ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅಂತ ಹಣಪಟ್ಟಿಯನ್ನು ಕಟ್ಕೊಂಡಿದೆ. ಅಂಥದ್ರಲ್ಲಿ ಈಗೇನಾಗಿದೆ ಅಂತಂದರೆ ಎಷ್ಟೋ ಕಾಲೇಜುಗಳು ನಿಯಮಗಳನ್ನು ಪಾಲಿಸದೆ ಕಾಲೇಜುಗಳನ್ನು ನಡೆಸ್ತಾ ಇದ್ದಾರೆ. ಈಗ ಮಾನ್ಯತೆ ಇಲ್ಲಾರ್ದ ಕಾಲೇಜಲ್ಲಿ ಓದಿದಾಗ ಆ ಅಂಕಪಟ್ಟಿಯನ್ನು ಪಡೆದಾಗ ಮುಂದೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಏನಂತಂತಂದರೆ ಈ ರೀತಿಯಾಗಿ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡು ಮಾನ್ಯತೆ ಇರುವಂಥ ಕಾಲೇಜುಗಳನ್ನು ಈ ಭಾಗದಲ್ಲಿ ಹೆಚ್ಚು ಮಾಡಬೇಕು. ಆ ಮೂಲಕ ಗುಣಮಟ್ಟವಾದ ಶಿಕ್ಷಣವನ್ನು ನೀಡಿದರೆ ಮಾತ್ರ ಆ ಒಂದು ಅಂಕಪಟ್ಟಿಗಳಿಗೆ ಮೌಲ್ಯ ಬರ್ತದೆ ಅಂತ ಹೇಳ್ಬೋದು. ಒಟ್ಟಾರೆ
ಯಾವುದೇ ನಿಯಮಗಳನ್ನು ಪಾಲಿಸದೆ ನಡೆಯುತ್ತಿರುವ ಕಾಲೇಜುಗಳ ಸಂಯೋಜನೆ ಸ್ಥಗಿತಗೊಳಿಸಲು ವಿವಿ ಮುಂದಾಗಿದೆ. ಯಲ್ಲಪ್ಪ ಜೊತೆ ವಿಜಯ್ ಜಾಗಟಗಲ್ಲ, ಪಬ್ಲಿಕ್ ಟಿವಿ, ರಾಯಚೂರು.